ಜೈಲಿನಲ್ಲಿ ಸಿಗರೇಟ್ ನಿಷೇಧಿತ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ವಾರ್ಡನ್ ಅರೆಸ್ಟ್ ಮಾಡಲಾಗಿದೆ. ಜೈಲಿನಲ್ಲಿ ಸಿಗರೇಟ್ ನಿಷೇಧಿತ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ವಾರ್ಡನ್ ಅರೆಸ್ಟ್. ರಾಹುಲ್ ಪಾಟೀಲ್ ಬಂಧನಕ್ಕೆ ಒಳಗಾದಂತಹ ವಾರ್ಡನ್ ಕಾರಾಗೃಹ ಅಧೀಕ್ಷಕ ಪರಮೇಶ್ ಸಿಬ್ಬಂದಿ ತಪಾಸಣೆ ವೇಳೆ ಸಿಗರೇಟ್ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಖಾಸಗಿ ಸ್ಥಳದ ಬಳಿ 2 ಸಿಗರೇಟ್ ಪ್ಯಾಕೆಟ್ ಕೂಡ ಪತ್ತೆಯಾಗಿರುವಂಥದ್ದು. 60 ಗ್ರಾಂ ನಿಷೇಧಿತ ರೀತಿಯ ತೆಳುವಾದ ತರಹದ ನಿನ್ನೆ ಜೈಲಿನ ಮಹಾದ್ವಾರದ ಬಳಿ ಸಿಕ್ಕಿರುವಂತಹ ವಸ್ತುಗಳು. ಸಿಗರೇಟ್ ಪ್ಯಾಕೆಟ್ ಮತ್ತು ಮಾದಕ ವಸ್ತುಗಳು ಸೇರಿದಂತೆ ನಿಷೇಧಿತ ವಸ್ತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ವಾರ್ಡರ್ ಅನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ರಾಹುಲ್ ಪಾಟೀಲ್ ಬಂಧಿತ ವಾರ್ಡರ್ ಆಗಿದ್ದಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಚಸ್ಮಾ, ಯೆಲ್ಲೋ ಕಲರ್ ಟಿ ಶರ್ಟ್, ಇವರೇ ವಾರ್ಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ರಾಹುಲ್ ಪಾಟೀಲ್ ಅಂತ ಇವರ ಹೆಸರು. ಜೈಲು ಅಧೀಕ್ಷಕ ಪರಮೇಶ್ ಅವರ ದೂರನ್ನ ಆಧರಿಸಿ ಇದೀಗ ರಾಹುಲ್ ಪಾಟೀಲ್ ಅವರನ್ನ ಬಂಧನ ಮಾಡಲಾಗಿದೆ. ನೋಡಿ, 2018ರಲ್ಲಿ ವಾರ್ಡರ್ ಆಗಿ ಕಾರಾಗೃಹ ಇಲಾಖೆಗೆ ಸೇರ್ಪಡೆಯಾಗಿರ್ತಾರೆ ರಾಹುಲ್. ಈ ಹಿಂದೆ ಬೆಳಗಾವಿ ಕಾರಾಗೃಹದಲ್ಲೂ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡಿದ್ರು. ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾರ್ಡರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಎಂದಿನಂತೆ ಕೆಲಸಕ್ಕೆ ಆಗಮಿಸಿದ್ರು ರಾಹುಲ್. ಇನ್ನು ಅವರನ್ನ ತಪಾಸಣೆ ನಡೆಸಿದಾಗ 2 ಸಿಗರೆಟ್ ಪ್ಯಾಕೆಟ್, 60 ಗ್ರಾಂ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾದ್ರೆ ಯಾವ ಕೈದಿಗಳಿಗೆ ಕೊಡೋಕೆ ಮುಂದಾಗಿದ್ರು? ಎಷ್ಟು ದಿನಗಳಿಂದ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕೆಲಸವನ್ನ? ಬೆಳಗಾವಿಯಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರಕ್ಕೆ ಬಂದಿರುವಂಥದ್ದು. ಹಾಗಾದ್ರೆ ಎಷ್ಟು ದಿನಗಳಿಂದ ಈ ರೀತಿಯ ಒಂದು ಕೆಲಸವನ್ನ, ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರು? ಕಳ್ಳ ಸಾಗಾಟ ಅಂತಾನೆ ಹೇಳ್ಬೋದು ಜೈಲಿನೊಳಗೆ. ಇದೇ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು ಸದ್ಯ ವಾರ್ಡರ್ ರಾಹುಲ್ನ ಬಂಧನ ಮಾಡಲಾಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಒಳಗೆ ಅಕ್ರಮವಾಗಿ ಸಿಗರೇಟ್ ಮಾದಕ ವಸ್ತು ಜೈಲೊಳಗೆ ಕೊಂಡೊಯ್ಯುವುದು ಪತ್ತೆಯಾಗಿರುವಂಥದ್ದು. ಕೂಡಲೇ ಹಿರಿಯ ಅಧಿಕಾರಿಯ ಗಮನಕ್ಕೆ ತಂದಿರುವಂತಹ ಸಿಬ್ಬಂದಿಗಳು ಈ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೀಗಾಗಿ ರಾಹುಲ್ ಪಾಟೀಲ್ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 2018ರಲ್ಲಿ ವಾರ್ಡರ್ ಆಗಿ ರಾಹುಲ್ ಪಾಟೀಲ್ ಸೇರ್ಪಡೆಯಾಗ್ತಾರೆ. ಕಾರಾಗೃಹ ಇಲಾಖೆಗೆ ಸೇರ್ಪಡೆಯಾಗಿದ್ದಂತಹ ರಾಹುಲ್ ಈ ಹಿಂದೆ ಬೆಳಗಾವಿ ಕಾರಾಗೃಹದಲ್ಲಿ ರಾಹುಲ್ ಸೇವೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. 29/6/2025ರಿಂದ ಅಂದ್ರೆ ಜೂನ್ 2025ರಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ. ಇದೀಗ ಆರೋಪಿಯಾಗಿ ಜೈಲನ್ನ ಸೇರಿದ್ದಾರೆ. ಇದೇ ಆರೋಪಿ ರಾಹುಲ್. 2018ರಲ್ಲಿ ವಾರ್ಡರ್ ಆಗಿ ಕೆಲಸವನ್ನ ನಿರ್ವಹಿಸಿದಂತಹ ಈತ ಬೆಳಗಾವಿಯಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು. ಇತ್ತೀಚೆಗಷ್ಟೇ ಈಗ ಒಂದು 6 ತಿಂಗಳ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ವಾರ್ಡರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಏನೇನೆಲ್ಲ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಗೊತ್ತಾಗಿರುವಂಥದ್ದು ಯಾವ ನಂಬಿಕೆ ಮೇಲೆ ಸಿಬ್ಬಂದಿಗಳನ್ನು ಒಳಗೆ ಬಿಡಬೇಕಾಗತ್ತೆ ನೋಡಿ. ಇವತ್ತೇನೋ ಗೊತ್ತಾಯಿತು, ಚೆಕ್ ಮಾಡಿದ್ರು, ಗೊತ್ತಾಯಿತು ಈ ರೀತಿಯ ಮಾದಕ ವಸ್ತುಗಳನ್ನು ಇವರು ಕೈದಿಗಳಿಗೆ ತಲುಪಿಸ್ತಿದ್ದಾರೆ ಅಂತ. ಈ ಹಿಂದೆಯೂ ಕೂಡ ತಲುಪಿಸಿರಬಹುದಲ್ಲ, ಆದರೆ ಯಾವ ಕೈದಿಗಳಿಗೆ ತಲುಪಿಸ್ತಾ ಇದ್ದಾರೆ, ಅಲ್ಲಿ ಮಾರಾಟವನ್ನು ಮಾಡ್ತಾ ಇರೋದಾದರೂ ಹೇಗೆ, ಇದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ತನಿಖೆ ಆಗಬೇಕಾಗಿದೆ. ಗೃಹ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ? ಪದೇ ಪದೇ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು, ಸಾಕ್ಷ್ಯಗಳು ಕೂಡ ಸಿಗ್ತಾ ಇರುವಂಥದ್ದು. ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಟಿವಿ ಯೂಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಇತ್ತೀಚೆಗೆ ಪರಪ್ಪನ ಅಗ್ರಹಾರದ ಪ್ರತಿಯೊಂದು ಕರ್ಮಕಾಂಡವನ್ನು ನೋಡ್ತಾ ಇದ್ದೀವಿ, ಬಯಲಿಗೆಳಿತಾ ಇದ್ದೀವಿ. ಈ ಒಂದು ಕರ್ಮಕಾಂಡ ಕೂಡ ಇದೀಗ ಬಟಾಬೈಲಾಗಿರುವಂಥದ್ದು. ಗೃಹ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ? ಸಚಿವರು ಈ ಬಗ್ಗೆ ಗಮನ ವಹಿಸ್ತಾರಾ? ಪರಮೇಶ್ವರ್ ಅವರು ಕಾದು ನೋಡಬೇಕಾಗಿದೆ.